ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಸಿ ಬಿಸಿ ಅನ್ನ ಕುದೀತಾ ಇದೆ. ಅನ್ನದೊಂದಿಗೆ ಒಂದು ರುಚಿಯಾದಂತಹ ಟೊಮೆಟೊ ಸಾರು, ಜೊತೆಗೆ ಒಂದು ಸ್ವಲ್ಪ ಸಂಡಿಗೆ ಇದ್ದರೆ ಎಷ್ಟು ರುಚಿಯಾಗಿರುತ್ತದೆ ಅಲ್ವಾ. ನಾನಿವತ್ತು ಸಾಬಕ್ಕಿಯಿಂದ ರುಚಿಯಾದ ಸಂಡಿಗೆಯನ್ನು ಮಾಡ್ತಾ ಇದ್ದೇನೆ. 1 ಕಪ್ ಸಾಬಕ್ಕಿಯನ್ನು ರಾತ್ರಿ ಇಡೀ ನೆನೆಯಲು ಹಾಕ್ತಾ ಇದ್ದೇನೆ. ಸಾಬಕ್ಕಿಯನ್ನು 30 ನಿಮಿಷಗಳ ಕಾಲ ನೆನೆ ಹಾಕಿದರೂ ಸಾಕು. ನಾನಿಲ್ಲಿ ರಾತ್ರಿ ಇಡೀ ನೆನೆಯಲು ಬಿಡ್ತಾ ಇದ್ದೇನೆ. ಸಾಬಕ್ಕಿ ಎಲ್ಲ ಚೆನ್ನಾಗಿ ನೀರನ್ನು ಹೀರಿ ಉಬ್ಬಿ ಬಂದಿದೆ. ಇದನ್ನು ನಾವು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಕೂಡ ಕಾಯಿಸಿಕೊಳ್ಳಬಹುದು, ಅಥವಾ ಹಾಗೆ ಕೂಡ ನಾವು ಇದನ್ನು ಕಾಯಿಸಿಕೊಳ್ಳಬಹುದು. ನಾನಿಲ್ಲಿ 1 ಕಪ್ ಸಾಬಕ್ಕಿಗೆ 5 ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನೀರನ್ನು ಚೆನ್ನಾಗಿ ಕುದಿಸಿ ನಂತರ ನಾವು ಕಡೆದಿಟ್ಟುಕೊಂಡಿರುವ ಸಾಬಕ್ಕಿಯನ್ನು ಇದಕ್ಕೆ ಹಾಕಿ ಕಾಯಿಸಿಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆಯನ್ನು ಹಾಕಿಕೊಂಡಿದ್ದೇನೆ. ಇದು ತಣಿದಾಗ ಮತ್ತೆ ಗಟ್ಟಿಯಾಗ್ತಾ ಹೋಗ್ತದೆ. ಹಾಗಾಗಿ ಒಂದು 10ರಿಂದ 15 ನಿಮಿಷಗಳ ಕಾಲ ಕಾಯಿಸಿದರೆ ಸಾಕು. ಗಟ್ಟಿ ಆಗಲಿಲ್ಲ ಅಂತ ನಾವು ಇನ್ನೂ ಕಾಯಿಸುತ್ತಾ ಇರೋದು ಬೇಡ. ಇದು ಸ್ವಲ್ಪ ತಣಿದ ನಂತರ ಒಂದು ದಪ್ಪ ಪ್ಲಾಸ್ಟಿಕ್ ಶೀಟ್ ಅಥವಾ ನೀವು ಬಾಳೆ ಎಲೆಯಲ್ಲಿ ಕೂಡ ಇದನ್ನು ಹಚ್ಚಿಕೊಳ್ಳಬಹುದು. ನಮಗೆ ಎಷ್ಟು ದೊಡ್ಡ ಬೇಕು, ಸಂಡಿಗೆ ಎಷ್ಟು ದೊಡ್ಡ ಬೇಕು ಅಂತ ನೋಡಿಕೊಂಡು ಆ ರೀತಿಯಾಗಿ ನಾವಿದನ್ನು ಮಾಡಿದರೆ ಆಯಿತು. ಬಿಸಿಲಿನಲ್ಲಿ ಇಟ್ಟು ಕೂಡ ನೀವು ಸಂಡಿಗೆಯನ್ನು ಮಾಡಿಕೊಳ್ಳಬಹುದು, ಅಥವಾ ನಾವು ಬೇಗ ಬೇಗ ಇದನ್ನು ಮಾಡಿ ನಂತರ ಇದನ್ನು ಬಿಸಿಲಿಗೆ ಇಟ್ಟರೂ ಆಗ್ತದೆ. ಒಳ್ಳೆ ಬಿಸಿಲಿದ್ದರೆ 3ರಿಂದ 4 ದಿನ ನಾವು ಬಿಸಿಲಿಗೆ ಇಟ್ಟರೆ ಸಾಕು. ಇದು ಚೆನ್ನಾಗಿ ಒಣಗ್ತದೆ. 1 ದಿನ ಒಣಗಿದ ನಂತರ ನಾವಿದನ್ನು ಮಗುಚಿ ಹಾಕಬಹುದು. ಅದು ಪೇಪರಿಂದ ತಾನಾಗಿ ಎದ್ದು ಬರುತ್ತದೆ. ಎರಡೂ ಬದಿ ಕೂಡ ನಾವು ಚೆನ್ನಾಗಿ ಇದನ್ನು ಬಿಸಿಲಿಗೆ ಹಾಕಿ ಒಣಗಿಸಿಕೊಳ್ಳಬೇಕು. ಚೆನ್ನಾಗಿ ಒಣಗಿದ ನಂತರ ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ನಮಗೆ ಬೇಕಾದಾಗ ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದಾಗ ಇದನ್ನು ನಾವು ಎಣ್ಣೆಯಲ್ಲಿ ಹುರಿದುಕೊಂಡು ತಿನ್ನಬಹುದು. ಒಣಗಿದ ಸಂಡಿಗೆಯನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಹುರಿದು ತೋರಿಸ್ತಾ ಇದ್ದೇನೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಬಿಸಿ ಬಿಸಿ ಅನ್ನದೊಂದಿಗೆ ಸಾರು ಮತ್ತು ಸಂಡಿಗೆ ಇದ್ದರೆ ಬೇರೇನೂ ಬೇಡ. ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.